ಓಂ ಶಾಂತಿ. ಸಹಜ ರಾಜಯೋಗ ಅಭ್ಯಾಸ. ನಾನು ಆತ್ಮ, ತಂದೆಯು ನನ್ನ ಸರ್ವಶಕ್ತಿವಂತ ತಂದೆ. ಸ್ವಲ್ಪ ಸಮಯ ಶಾಂತವಾಗಿ ಕುಳಿತುಕೊಳ್ಳಿ. ದೇಹದ ಅರಿವಿನಿಂದ ದೂರವಾಗಿ ನಿಮ್ಮನ್ನು ಜ್ಯೋತಿರ್ಬಿಂದು ಆತ್ಮ ಎಂದು ಅನುಭವಿಸಿ. ಸ್ವರೂಪದ ಸ್ಮೃತಿಯಲ್ಲಿ ಸ್ಥಿತರಾಗಿ, ನಾನು ಈ ದೇಹವಲ್ಲ, ನಾನು ಶಾಂತ ಸ್ವರೂಪ, ಪವಿತ್ರ ಸ್ವರೂಪ, ಚೈತನ್ಯ ಜ್ಯೋತಿರ್ಬಿಂದು ಆತ್ಮ. ನಾನು ಅನಾದಿ ಆತ್ಮ. ನನ್ನ ನಿಜವಾದ ಮನೆ ನಿರಾಕಾರಿ ಶಾಂತಿಧಾಮ. ನಾನು ಶಾಂತಿಧಾಮದಿಂದ ಈ ಕರ್ಮಭೂಮಿಗೆ ಬಂದಿದ್ದೇನೆ. ಈ ದೇಹ ನನ್ನ ಪಾತ್ರವನ್ನು ನಿರ್ವಹಿಸಲು ದೊರೆತ ಸಾಧನ. ನಾನು ಆತ್ಮ. ಈ ದೇಹ ನನ್ನದು, ಆದರೆ ನಾನು ದೇಹವಲ್ಲ. ಕೆಲವು ಕ್ಷಣ ಇದೇ ಅನುಭವದಲ್ಲಿ ಸ್ಥಿರವಾಗಿರಿ. ಪರಮಾತ್ಮ ತಂದೆಯ ನೆನಪು ಸ್ಮೃತಿ. ಈಗ ಬುದ್ಧಿಯ ದೃಷ್ಟಿಯನ್ನು ಮೇಲಕ್ಕೆ ಪರಂಧಾಮದ ಕಡೆಗೆ ಕೊಂಡೊಯ್ಯಿರಿ. ನನ್ನ ಸರ್ವ ಆತ್ಮಗಳ ತಂದೆ ಪರಮಪಿತ ಪರಮಾತ್ಮ ಶಿವತಂದೆ. ಅವರು ನಿರಾಕಾರಿ ಜ್ಯೋತಿರ್ಬಿಂದು ಸ್ವರೂಪ. ನನ್ನ ತಂದೆ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ. ನನ್ನನ್ನು ಪತಿತದಿಂದ ಪಾವನನನ್ನಾಗಿ ಮಾಡಲು ಬಂದಿದ್ದಾರೆ. ನನ್ನನ್ನು ದುಃಖದಿಂದ ಸುಖಕ್ಕೆ ಕರೆದೊಯ್ಯಲು ಬಂದಿದ್ದಾರೆ. ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ಶಿವತಂದೆ, ನೀವು ನನ್ನ ತಂದೆ, ನಾನು ನಿಮ್ಮ ಮಗು. ನಿಮ್ಮಿಂದ ನನಗೆ ಸರ್ವಶಕ್ತಿಗಳ ಆಸ್ತಿ ದೊರೆಯುತ್ತಿದೆ. ಅಧಿಕಾರಿ ಆತ್ಮನ ಅನುಭವ. ನಾನು ಬೇಡುವ ಆತ್ಮನಲ್ಲ, ನಾನು ಅಧಿಕಾರಿ ಆತ್ಮ. ಸರ್ವಶಕ್ತಿಗಳು ನನ್ನ ಜನ್ಮಸಿದ್ಧ ಅಧಿಕಾರ. ಶಾಂತಿಯ ಶಕ್ತಿ ನನ್ನಲ್ಲಿದೆ. ಪವಿತ್ರತೆಯ ಶಕ್ತಿ ನನ್ನಲ್ಲಿದೆ. ಸಹನೆಯ ಶಕ್ತಿ ನನ್ನಲ್ಲಿದೆ. ಪ್ರೇಮದ ಶಕ್ತಿ ನನ್ನಲ್ಲಿದೆ. ನಿರ್ಭಯತೆಯ ಶಕ್ತಿ ನನ್ನಲ್ಲಿದೆ ಮತ್ತು ನಿರ್ಮೋಹತೆಯ ಶಕ್ತಿ ನನ್ನಲ್ಲಿದೆ. ನಾನು ಪರಿಸ್ಥಿತಿಗಳ ಅಧೀನನಲ್ಲ. ನಾನು ನನ್ನ ಮನಸ್ಸಿನ ಮಾಲೀಕ. ನಾನು ಸ್ವರಾಜ್ಯ ಅಧಿಕಾರಿ ಆತ್ಮ. ತಮೋ ಪ್ರಧಾನದಿಂದ ಸತೋ ಪ್ರಧಾನದ ಕಡೆಗೆ ಈಗ ಒಂದು ದೃಢ ಸಂಕಲ್ಪ. ನಾನು ಸತೋ ಪ್ರಧಾನ ಆತ್ಮನಾಗಬೇಕು. ಹಳೆಯ ಸಂಸ್ಕಾರಗಳು ನನ್ನ ನಿಜ ಸ್ವರೂಪವಲ್ಲ. ಕ್ರೋಧ ನನ್ನ ಸ್ವಭಾವವಲ್ಲ. ಈರ್ಷೆ ನನ್ನ ಸ್ವಭಾವವಲ್ಲ. ಮೋಹ ನನ್ನ ಸ್ವಭಾವವಲ್ಲ. ವ್ಯರ್ಥ ಚಿಂತನೆ ನನ್ನ ಸ್ವಭಾವವಲ್ಲ. ನನ್ನ ನಿಜವಾದ ಸ್ವಭಾವ ಶಾಂತಿ, ಪವಿತ್ರತೆ, ಪ್ರೀತಿ, ಸಂತೋಷ, ಶಕ್ತಿ. ಶಿವತಂದೆಯ ನೆನಪಿನ ಜ್ಯೋತಿಯಿಂದ ಆತ್ಮದ ಹಳೆಯ ತುಕ್ಕು ಕರಗುತ್ತಿದೆ ಎಂದು ಅನುಭವಿಸಿ. ಬೇಹದ್ದಿನ ಡ್ರಾಮಾದ ಸಾಕ್ಷಿ ಸ್ಥಿತಿ. ಈಗ ನಿಮ್ಮನ್ನು ಸಾಕ್ಷಿ
ಆತ್ಮ ಎಂದು ಅನುಭವಿಸಿ. ಈ ವಿಶ್ವ ನಾಟಕ ತನ್ನ ನಿಯಮದಂತೆ ನಡೆಯುತ್ತಿದೆ. ಯಾವ ಪರಿಸ್ಥಿತಿ ಬಂದರೂ ಇದು ಡ್ರಾಮಾ. ನಾನು ಸಾಕ್ಷಿ, ನಾನು ಶಾಂತ. ಯಾರಾದರೂ ಏನಾದರೂ ಹೇಳಿದರೆ ನಾನು ತಕ್ಷಣ ಪ್ರತಿಕ್ರಿಯೆ ತೋರಿಸುವುದಿಲ್ಲ. ಮೊದಲು ನಿಲ್ಲುತ್ತೇನೆ, ನೋಡುತ್ತೇನೆ, ನಂತರ ನಿರ್ಧಾರ ಮಾಡುತ್ತೇನೆ. ಅಟೆನ್ಷನ್, ನೋ ಟೆನ್ಷನ್. ಪವಿತ್ರತೆಯ ಪಿಲ್ಲರ್ ಈಗ ಮನಸ್ಸಿನಲ್ಲಿ ದೃಢಪಡಿಸಿ. ಪವಿತ್ರತೆ ನನ್ನ ಜೀವನದ ಪಿಲ್ಲರ್. ನಾನು ಮೋಹದಿಂದ ಮುಕ್ತ, ನಾನು ಈರ್ಷೆಯಿಂದ ಮುಕ್ತ, ನಾನು ಕ್ರೋಧದಿಂದ ಮುಕ್ತ, ನಾನು ಕಿರಿಕಿರಿಯಿಂದ ಮುಕ್ತ. ಇದು ನನ್ನ ಇಚ್ಛೆಯಂತೆ ಆಗಲೇಬೇಕು ಎಂಬ ಹಠವನ್ನು ಬಿಡುತ್ತೇನೆ. ಎಲ್ಲರನ್ನೂ ಆತ್ಮ ಸ್ವರೂಪದಲ್ಲಿ ನೋಡುತ್ತೇನೆ. ಆತ್ಮನ ಸಹೋದರ ಶಿವತಂದೆ, ಎಲ್ಲರ ತಂದೆ. ವಿಶ್ವ ಸೇವೆಯ ಸಂಕಲ್ಪ. ಈಗ ನಿಮ್ಮ ಯೋಗದ ಶಕ್ತಿಯನ್ನು ವಿಶ್ವದ ಎಲ್ಲ ಕಡೆಗೆ ಪ್ರಸರಿಸಿ. ನಿಮ್ಮ ಮನಸ್ಸಿನಲ್ಲಿ ಶಾಂತಿಯ ಪ್ರಕಾಶ ಹರಡುತ್ತಿದೆ. ಎಲ್ಲ ಆತ್ಮರು ಶಾಂತವಾಗಿರಲಿ, ಎಲ್ಲ ಆತ್ಮರು ಸಂತೋಷವಾಗಿರಲಿ, ಎಲ್ಲ ಆತ್ಮರು ಪವಿತ್ರರಾಗಲಿ. ಎಲ್ಲರಿಗೂ ಶಿವತಂದೆಯ ಸ್ಮೃತಿ ಬರಲಿ. ಯಾವ ಆತ್ಮ ದುಃಖದಲ್ಲಿದೆಯೋ ಆ ಆತ್ಮಕ್ಕೆ ಮನಸ್ಸಿನ ಮೂಲಕ ಶಾಂತಿ ಮತ್ತು ಖುಷಿಯ ಕಿರಣಗಳನ್ನು ಕಳುಹಿಸಿ. ನಾನು ಮನಸಾ ಸೇವಾಧಾರಿ ಆತ್ಮ. ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸಂಕಲ್ಪ. ಈಗ ಭಾರತ ಮಾತೆಯನ್ನು ನಿಮ್ಮ ಬುದ್ಧಿಯಲ್ಲಿ ತಂದುಕೊಳ್ಳಿ. ಶಿವತಂದೆಯ ಶಕ್ತಿ ಮೂಲಕ ಭಾರತ ಪುನಃ ಪಾವನವಾಗುತ್ತಿದೆ. ಭಾರತದಲ್ಲಿ ಶಾಂತಿ ಸ್ಥಾಪನೆಯಾಗುತ್ತಿದೆ. ದೇವಿ ದೇವತಾ ಸಂಸ್ಕೃತಿಯ ಪವಿತ್ರತೆ ಪುನಃ ಬರುತ್ತಿದೆ. ನಾನು ಈ ಪರಿವರ್ತನೆಯ ಕಾರ್ಯದಲ್ಲಿ ಸಹಯೋಗಿ ಆತ್ಮ. ನಾನು ಬದಲಾಗುತ್ತೇನೆ, ಪ್ರಪಂಚ ಬದಲಾಗುತ್ತದೆ. ಅಂತಿಮ 1 ನಿಮಿಷ ಬಿಂದು ಸ್ಥಿತಿ. ಈಗ ಯಾವುದೇ ಚಿಂತನೆ ಬೇಡ. ನಾನು ಜ್ಯೋತಿರ್ಬಿಂದು ಆತ್ಮ. ನನ್ನ ತಂದೆ ಶಿವತಂದೆ, ಪರಮಪಿತ ಜ್ಯೋತಿರ್ಬಿಂದು ಶಿವ ತಂದೆಯ ಸ್ಮೃತಿ, ನೆನಪು, ಯೋಗ, ಶಾಂತಿ, ಶಕ್ತಿ ಹಾಗೂ ಪವಿತ್ರತೆ. ಕೆಲವು ಕ್ಷಣ ಕೇವಲ ಈ ಅನುಭವದಲ್ಲಿ ಸ್ಥಿರವಾಗಿರಿ. ನಾನು ಆತ್ಮ, ಶಿವತಂದೆಯ ಮಗು, ಸರ್ವಶಕ್ತಿಗಳ ಅಧಿಕಾರಿ, ಸ್ವರಾಜ್ಯಾಧಿಕಾರಿ, ಸತೋಪ್ರಧಾನ, ಪವಿತ್ರ, ಶಾಂತ, ಸಂತೋಷಿ. ಓಂ ಶಾಂತಿ.
ಓಂ ನಮಃ ಶಿವಾಯ. ಇಂದಿನ ದೃಢ ಸಂಕಲ್ಪ ಮಾಡೋಣ. ನಾನು ಯಾರಿಂದಲೂ ಶಕ್ತಿಯನ್ನು ಪಡೆಯಬೇಕಾದ ಆತ್ಮನಲ್ಲ, ಶಿವತಂದೆಯಿಂದ ಸರ್ವಶಕ್ತಿಗಳ ಆಸ್ತಿಯನ್ನು ಪಡೆದಿರುವ ಅಧಿಕಾರಿ ಆತ್ಮ. ಆದ್ದರಿಂದ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಾನು ಸ್ವರಾಜ್ಯಾಧಿಕಾರಿ ರಾಜನಾಗಿ ಶಾಂತಿ ಮತ್ತು ಬೆಳಕನ್ನು ಹರಿಸುತ್ತೇನೆ. ಸ್ಮೃತಿ, ಶಕ್ತಿ, ಸ್ವರಾಜ್ಯ, ಪವಿತ್ರತೆ, ಸೇವೆ, ವಿಜಯ. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ಸಹಜ ರಾಜಯೋಗಗಳ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮಗೆ ಪ್ರಾಚೀನ ಯೋಗದ ವಿಡಿಯೋಗಳ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.